ಬೆಂಗಳೂರಿನ ಕೆಜಿ ಹಳ್ಳಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಕಂಡು ಬರ್ತಾ ಇದೆ. ನಾಲಿಗೆಯನ್ನ ಕಚ್ಕೊಂಡಿದ್ದು ನಾನೇ ಅಂತ ಹೇಳಿ ಈಗ ಸಂತ್ರಸ್ತ ಯುವತಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಬೆಂಗಳೂರಿನ ಕೆಜಿ ಹಳ್ಳಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ನಗರದಾದ್ಯಂತ ಚರ್ಚೆಗೆ ಕಾರಣ ಆಗಿದ್ದಂತಹ ವಿಚಾರ, ಆತಂಕಕ್ಕೆ ಕಾರಣ ಆಗಿದ್ದಂತಹ ವಿಚಾರ. ಓರ್ವ ವ್ಯಕ್ತಿ ಮಹಿಳೆಯೋರ್ವಳನ್ನ ಹಿಂಬಾಲಿಸಿದ್ದು ಅಲ್ಲದೆ ತೂಟಿಗೆ ಕಚ್ಚಿದ್ದಲ್ಲದೆ ಎಳೆಯುವಂಥದ್ದು ಇದ್ದಂತ ಆರೋಪ. ಈ ಹಿಂದೆ ನನ್ನ ನಾಲಿಗೆಯನ್ನ ಆ ಯುವಕ ಅಥವಾ ನನ್ನನ್ನ ಹಿಂಬಾಲಿಸಿಕೊಂಡು ಬಂದಿದ್ದಂತ ವ್ಯಕ್ತಿ ಕಚ್ಚಿದ್ದ ಅಂತ ಹೇಳಿ ಈ ಸಂತ್ರಸ್ತ ಯುವತಿ ಹೇಳಿಕೆಯನ್ನ ನೀಡಿದ್ರು. ಯುವಕನೇ ನನ್ನ ನಾಲಿಗೆಯನ್ನ ಕಚ್ಚಿದ್ದ ಅಂತ ಹೇಳಿದ್ರು. ಇದೀಗ ಹೇಳಿಕೆಯನ್ನ ಬದಲಿಸಿ ನಾನೇ ಕಚ್ಕೊಂಡೆ ಅಂತ ಸಂತ್ರಸ್ತ ಮಹಿಳೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. 2 ತಂಡವನ್ನ ರಚಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಮೊಬೈಲ್ ಟವರ್ ಜೊತೆಗೆ ಯುವತಿ ಹೇಳಿಕೆಯ ಆಧಾರದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಯುವಕನ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು ಅಂತ ಹೇಳಿ ತಿಳಿದು ಬಂದಿದೆ. ಒಂದು ಕಡೆ ಕಮನಹಳ್ಳಿ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಕೆಜಿ ಹಳ್ಳಿಯಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇಲ್ಲಿ ಪೊಲೀಸರು ಪ್ರಮುಖವಾಗಿ ಇದ್ದಂತ ವಿಚಾರ ಅಥವಾ ಯಾವ ಆಧಾರದ ಮೇಲೆ ತನಿಖೆಯನ್ನ ನಡೆಸ್ತಾ ಇದ್ರು ಅಂತ ಅಂದ್ರೆ, ಒಂದು ಸಿಸಿಟಿವಿ ಫುಟೇಜ್ ಲಭ್ಯ ಆಯಿತು, ಮತ್ತೊಂದು ಮೊಬೈಲ್ ಟವರ್ ಅನ್ನ ಅಥವಾ ಟವರ್ ಲೊಕೇಶನ್ ಪತ್ತೆ ಹಚ್ಚಿ ಸೆರೆ ಹಿಡಿಬಹುದು ಅನ್ನುವಂಥದ್ದು, ಮತ್ತೊಂದು ಸಂತ್ರಸ್ತ ಮಹಿಳೆ ನೀಡ್ತಾ ಇದ್ದಂತ ಹೇಳಿಕೆಗಳು. ಆದ್ರೆ ಈಗ ಸಂತ್ರಸ್ತ ಮಹಿಳೆ ನೀಡ್ತಾ ಇರುವಂತ ಆ ಹೇಳಿಕೆಯಲ್ಲೇ ಒಂದಷ್ಟು ಬದಲಾವಣೆಗಳು ಕಂಡುಬರ್ತಾ ಇದೆ ಅಥವಾ ಒಂದಷ್ಟು ಗೊಂದಲಗಳು ಕಂಡುಬರ್ತಾ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕಂತಂದ್ರೆ ನಾವೀಗೇನು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತೆ ಕಾಲ್ ಭಾಗದಲ್ಲಿ ಗಾಯವಾಗಿತ್ತು, ಕೈಗೂ ಕೂಡ ಗಾಯವಾಗಿತ್ತು, ಜೊತೆಗೆ ತುಟಿಯಲ್ಲೂ ಕೂಡ ಗಾಯವಾಗಿತ್ತು. ಇದೆಲ್ಲವೂ ಕೂಡ ಎಳೆದಾಡುವಂತ ಸಂದರ್ಭದಲ್ಲಿ ನನಗಾದಂತ ಗಾಯ ಅಂತ ಅವ್ರು ಹೇಳ್ಕೊಂಡಿದ್ರು. ಆದ್ರೆ ಈಗ ತುಟಿಯನ್ನ ಕಚ್ಚಿದ್ದು ನಾನೇ ಅಂತ ಹೇಳ್ಕೊಳ್ತೀಯನಂತೆ ಅಥವಾ ಕಚ್ಕೊಂಡಿದ್ದು ನಾನೇ ಅಂತ. ಮೊದಲು ಆ ಯುವಕನೇ ತುಟಿ ಕಚ್ಚಿದ್ದ ಅಂತ ಹೇಳಿಕೆಯನ್ನ ನೀಡಿದ್ರು. ಈ ರೀತಿಯಾದಂತಹ ಗೊಂದಲದ ಹೇಳಿಕೆಗಳು ಈಗ ಪೊಲೀಸರ ತನಿಖಾ ಸಂದರ್ಭದಲ್ಲಿ ಒಂದಷ್ಟು ಪೊಲೀಸರ ಇನ್ವೆಸ್ಟಿಗೇಷನ್ಗೂ ಕೂಡ ತೊಂದರೆ ಆಗ್ತಾ ಇರುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ಯುವತಿ ಹೇಳಿಕೆಯಲ್ಲಿ ಈಗೀಗ ಯಾವ ರೀತಿಯಾದಂತಹ ಗೊಂದಲಗಳು ಕಂಡು ಬರ್ತಾ ಇದೆ ಅಂತೇಳಿ, ಜೊತೆಗೆ ಪೊಲೀಸ್ ತನಿಖೆಗೆ ಇದು ಯಾವ ರೀತಿಯಾದ್ರೂ ತೊಂದರೆ ಆಗ್ತಾ ಇದೆಯಾ ಸುನಿಲ್, ಇವ್ರು ನೀಡ್ತಾ ಇರುವಂತಹ ಗೊಂದಲಮಯ ಹೇಳಿಕೆಗಳು? ಖಂಡಿತ ಮಾಲ್ತೇಶ್, ಅಂತ ನಿನ್ನೆ ಒಂದು ಏನು ಕೆಜಿಹಳ್ಳಿ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಷ್ಟೊಂದು ಪಡೆದಿರುವಂತದ್ದು. ಆ ಒಂದು ಯುವತಿ ಮೇಲೆ ನಿನ್ನೆ ಒಂದು ಪೊಲೀಸರ ಮುಂದೆ ಒಂದು ರೀತಿಯ ಹೇಳಿಕೆ ಕೊಟ್ಟಿದ್ಲು. ಆ ಯುವಕ ಹಿಂದಿನಿಂದ ಬಂದ ನಂತರ ನನ್ನ ಬಾಯಿ ಮುಚ್ಚಿದ ನಂತರದಲ್ಲಿ ನನ್ನ ಒಂದು ಕಚ್ಚಿದ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ಲು, ಪ್ರಾಥಮಿಕ ಒಂದು ಹೇಳಿಕೆ ಕೊಟ್ಟಿದ್ಲು. ಆ ಹೇಳಿಕೆಯನ್ನು ಆಧರಿಸಿ ಪೊಲೀಸ್ ಒಂದು ವಿಚಾರಣೆ ಸಹ ನಡೆಸಿದ್ರು. ಆ ಆರೋಪಿ ತಲೆ ಸಾಧಿಸಿದ್ರು. ಆದರೆ ಇವತ್ತು ಒಂದು ಹೇಳಿಕೆ ಕೊಟ್ಟಿರುವಂತದ್ದು, ಆ ವ್ಯಕ್ತಿ ಹಿಂದಿನಿಂದ ಬಂದು ನನ್ನ ಬ್ಯಾಗ್ ಹಿಡಿದ ಮತ್ತೆ ಬಾಯಿನ ಮುಚ್ಚಿದ, ಅವನು ನಾಲ್ಗೆ ಕಚ್ಚಲಿಲ್ಲ, ನಾನಾಗೆ ಕಚ್ಕೊಂಡಿದ್ದು ಅಂತ ಹೇಳಿ ಒಂದು ಪೊಲೀಸರ ಮುಂದೆ ದ್ವಂದ್ವ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಏನು ಸಿಸಿಟಿವಿ ಫುಟೇಜ್ ಸಹ ಆಧರಿಸಿ ಈಗಾಗಲೇ 364 ಸೆಕ್ಷನ್ ಅಡಿಯಲ್ಲಿ ಏನು ಪ್ರಕರಣ ಸಹ ದಾಖಲಿಸಿಕೊಂಡಿರುವಂತಹ ಪೊಲೀಸರು 2 ವಿಶೇಷವಾದ ತಂಡ ರಚಿಸಿ ಏನು ಕೆಜಿಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮತ್ತೆ ಏನು ಹೆಣ್ಣೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ವಿಶೇಷವಾದ 2 ತಂಡ ರಚಿಸಿ ಈಗಾಗಲೇ ಏನು ಆರೋಪಿ ಒಂದು ಪತ್ತೆಗಾಗಿ ಬಲೆ ಬೀಸಿರುವಂತದ್ದು. ಅದರ ಜೊತೆಗೆ ಮುಖ್ಯವಾಗಿ ಅಂತಂದ್ರೆ ಮಾಲ್ತೇಶ್ ಅಂದ್ರೆ ಸಿಸಿಟಿವಿ ಒಂದು ಕ್ಯಾಮೆರಾಗಳು, ದೃಶ್ಯಾವಳಿಗಳು, ಜೊತೆಗೆ ಏನು ಮೊಬೈಲ್ ಲೊಕೇಶನ್ ಟವರ್ ಏನಿದೆ ಅದನ್ನ ಆಧರಿಸಿ ಈಗಾಗಲೇ ಒಂದು ಓಕೆ ಸಂಪರ್ಕ ಕಡಿತ ಆದಂತೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಸುನಿಲ್. ನಮ್ಮ ಪ್ರತಿನಿಧಿ ಸುನಿಲ್ ಹೇಳ್ತಾ ಇದ್ದಾಗೆ ಒಂದಷ್ಟು ಗೊಂದಲಗಳಿಂದ ಸಹಜವಾಗಿ ಯುವತಿ ನೀಡ್ತಾ ಇರುವಂತಹ ಹೇಳಿಕೆಯಲ್ಲಿ ಕಂಡು ಬರ್ತಾ ಇದೆ. ಆದರೆ ಸಿಸಿಟಿವಿ ಫುಟೇಜ್ ಜೊತೆಗೆ ಟವರ್ ಲೊಕೇಶನ್ ವಿಚಾರವಾಗಿ ಈ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಈ ಕಾಮುಕನನ್ನ ಸೆರೆ ಹಿಡಿಯುವಲ್ಲಿ ಈಗ ಪೊಲೀಸರು ಪ್ರಯತ್ನದಲ್ಲಿದ್ದಾರೆ. ಆದರೆ ಯುವತಿ ಒಂದಷ್ಟು ಹೇಳಿಕೆಗಳು ಗೊಂದಲಮಯವಾಗಿರುವಂತಹ ಕಾರಣದಿಂದಾಗಿ ಎಲ್ಲಾದರೂ ಒಂದು ಕಡೆ ತನಿಖಾ ಸಂದರ್ಭದಲ್ಲಿ ಅಥವಾ ನಂತರದ ವಿಚಾರಣಾ ಸಂದರ್ಭದಲ್ಲಿ ಇದು ಒಂದಷ್ಟು ತೊಂದರೆ ಈಡು ಮಾಡುವಂಥ ಸಾಧ್ಯತೆಯೂ ಇದೆ. ಹಾಗೆ ಬಹುಶಃ ಯುವತಿ ಭಯಕ್ಕೀಡಾಗಿರುವಂತಹ ಸಾಧ್ಯತೆಯೂ ಇದೆ. ಈ ಕಾರಣಕ್ಕಾಗಿ ಏನು ಪೊಲೀಸರು ಕೂಡ ಬಹಳ ಮುತುವರ್ಜಿ ವಹಿಸಿ ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ನಾವು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೀವು ಹೇಳ್ತಾ ಇದ್ರಿ ಇನ್ವೆಸ್ಟಿಗೇಷನ್ ವಿಚಾರವಾಗಿ, ಹೇಳಿ ಸುನಿಲ್. ಖಂಡಿತ ಮಾಲ್ತೇಶ್, ಏನಂತಂದ್ರೆ ನಾನು ಹೇಳಿದಾಗ್ಲೇನೆ ಈಗಾಗಲೇ ಏನೋ ವಿಶೇಷವಾದ ತಂಡ ರಚನೆ ಮಾಡಿದ್ದಾರೆ. ತಂಡದಲ್ಲಿ ಈಗಾಗಲೇ ಮೊಬೈಲ್ ಟವರ್ ಲೊಕೇಶನ್ ಸೇರಿ ಮತ್ತೆ ಸಿಸಿಟಿವಿ ದೃಶ್ಯಾವಳಿ, ಆ ಯುವಕನ ಒಂದು ಹಿಂದೆ ಹೋಗುವಂತ ಫಾಲೋ ಮಾಡ್ಕೊಂಡು ಹೋಗುವಂತ ದೃಶ್ಯಾವಳಿಗಳಿಂದ ಅದನ್ನ ಆಧರಿಸಿ ಈಗಾಗಲೇ ಒಂದು ಪೊಲೀಸರು ಒಂದು ಆರೋಪಿ ಪತ್ತೆಗೆ ಬಲೆ ಬೀಸಿದ್ರು. ಜೊತೆಗೆ ಯುವತಿಯ ಒಂದು ಹೇಳಿಕೆಯನ್ನು ಸಂಪೂರ್ಣವಾಗಿ ಒಂದು ಗೊಂದಲದ ಹೇಳಿಕೆ. ಹಾಗಾಗಿ ಇವತ್ತು ಸಹ ಒಂದು
ಪೊಲೀಸ್ ಠಾಣೆಗೆ ಕರೆಸಿ ಅವಳಿಂದ ಮತ್ತೆ ಒಂದು ಹೆಚ್ಚಿನ ಮಾಹಿತಿ ಪಡೆಯುವ ಸಾಧ್ಯತೆ. ಯಾಕಂದ್ರೆ ನಿನ್ನೆ ಒಂದು ಘಟನೆ ಆದ ಕೂಡಲೇ ಆ ಯುವತಿ ಒಂದು ಗಾಬರಿ ಆಗಿರ್ತಾಳೆ, ಭಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿರ್ಬೋದು ಅನ್ನೋ ಉದ್ದೇಶದಿಂದ ಮತ್ತೆ ಏನು ನಿನ್ನೆ ಒಂದು ಸಂಜೆ ಕರೆಸಿದ್ರು. ಸಂಜೆ ವೇಳೆ ವಿಚಾರಣೆ ಸಂದರ್ಭ ಈ ತರ ಹೇಳಿದ್ರು, ಈ ಒಂದು ಹೇಳಿಕೆ ಕೊಟ್ಟಂತದ್ದು ನನ್ನ ನಾಳೆಗೆ ನಾನೇ ಕಚ್ಕೊಂಡೆ ಅಂತ ಹೇಳಿ ಈಗಾಗಲೇ ಮತ್ತೆ ಒಂದು ACP ರವಿಕುಮಾರ್ ಎಂದರೆ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಒಂದು ಆ ಯುವತಿಯನ್ನು ಮತ್ತೆ ಒಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವುದು. ವಿಚಾರಣೆ ನಂತರ ಅವಳಿಂದ ಒಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿ ಸಂಪೂರ್ಣವಾದ ಒಂದು ಗೊಂದಲ ಗೊಂದಲೆಯಿಂದ ಅದಕ್ಕೆ ತೆರೆ ಎಳೆದು ಒಂದು ಆರೋಪಿಯ ಪತ್ತೆಗಾಗಿ ಒಂದು ಬಲೆ ಬೀಸುತ್ತಾರೆ ಅಂತ ಹೇಳ್ಬೋದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುನಿಲ್.